ಕೋಡುಬಳೆ ಅಂದ್ರೆ ಅಡುಕಲೆ. ರಾಜ್ಯದಲ್ಲಿ ಮಳೆ ಕಣ್ಣಾಮುಚ್ಚಾಲೆ ಆಟಕ್ಕೆ ಅನ್ನದಾತರ ಕಂಗಾಲು. ಉತ್ತರ ಕನ್ನಡ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಾತ್ರ ಮಳೆ ಅಬ್ಬರಿಸ್ತಾ ಇದೆ. ಮುಂಗಾರು ಮಳೆ ಕೈಕೊಟ್ಟಿದ್ದರಿಂದ ಬರಡು ಭೂಮಿಯಲ್ಲೇ ಬಿತ್ತನೆ ಮಾಡುತ್ತಿದ್ದಾರೆ. ಈ ಸುದ್ದಿಗಳನ್ನು ನೋಡೋಣ ಕಣ್ಣಾಮುಚ್ಚಾಲೆ ನ್ಯೂಸ್ ಟಾಪ್ನಲ್ಲಿ. ಮುಂಗಾರು ಮಳೆಯ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಆಘಾತ ಆಗಿದೆ. ಮಳೆ ಬಾರದೆ ನದಿಗಳು ಬರಿದಾಗ್ತಿವೆ. ಕೆರೆಗಳಲ್ಲಿ ನೀರಿಲ್ಲದೆ ಬರದ ಛಾಯೆ ಆವರಿಸಿದೆ. ಇದರ ನಡುವೆ ಮಳೆ ಕಣ್ಣಾಮುಚ್ಚಾಲೆ ಆಟ ಶುರು ಮಾಡಿದೆ. ಉತ್ತರ ಕನ್ನಡದಲ್ಲಿ ವರುಣ ಅಬ್ಬರಿಸಿ ಬೊಬ್ಬೆರೆದಿದ್ದಾನೆ. ನಿನ್ನೆ ಧಾರಾಕಾರ ಮಳೆಗೆ ಗೋಕರ್ಣದ ಮಹಾಬಲೇಶ್ವರ ದೇಗುಲಕ್ಕೆ ನೀರು ಎಂಟ್ರಿ ಕೊಟ್ಟಿತ್ತು. ಆತ್ಮಲಿಂಗ ಸ್ಪರ್ಶ ದರ್ಶನಕ್ಕೂ ಭಕ್ತರಿಗೆ ನಿರ್ಬಂಧ ವಿಧಿಸಲಾಗಿತ್ತು. ಗೋಕರ್ಣದ ಬೀದಿಗಳು ಮತ್ತು ಅಂಗಡಿ ಮುಂಗಟ್ಟುಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಆರ್ಭಟಿಸಿದೆ. ಕಾರವಾರ, ಕುಮಟಾ ತಾಲೂಕಲ್ಲಿ ಮಳೆಗೆ ಸಂಕಷ್ಟಗಳ ಸುರಿಮಳೆ ಮೇಲೆದ್ದು ಬಂದಿದೆ. ವಾಲಹಳ್ಳಿ ಬಳಿಯ ರಾಜ್ಯ ಹೆದ್ದಾರಿ ಜಲಾವೃತಗೊಂಡಿತ್ತು. ರಸ್ತೆ ಕಾಣದೆ ವಾಹನ ಸವಾರರು ಪರದಾಡಿದ್ರು. ಕುಮಟಾದಿಂದ ಸಿದ್ದಾಪುರಕ್ಕೆ ತೆರಳು ಹೆದ್ದಾರಿಯಲ್ಲಿ ಕೆಲಕಾಲ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಮಲೆನಾಡು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ವರುಣ ಗೀಳಿಟ್ಟಿದ್ದಾನೆ. ಮಳೆಯಿಂದಾಗಿ ರಸ್ತೆ ಕಾಣದೆ ಮರಕ್ಕೆ ಕಂಟೈನರ್ ಡಿಕ್ಕಿಯಾಗಿತ್ತು. ಕೊಪ್ಪ ತಾಲೂಕಿನ ಸಿಗದಾಳು ಘಾಟ್ ಸಮೀಪ ಕಂಟೈನರ್ ಪಲ್ಟಿಯಾಗಿತ್ತು. ಕಂಟೈನರ್ನಲ್ಲಿದ್ದ ಇಬ್ಬರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಗಾಯಾಳುಗಳಿಗೆ ಕೊಪ್ಪ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಕ್ರೇನ್ ಮೂಲಕ ಕಂಟೈನರ್ ಮೇಲೆತ್ತಲಾಗಿದೆ. ಇನ್ನೊಂದು ಕಡೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಮಳೆ ಅಚ್ಚರಿ ಮೂಡಿಸಿದೆ. ಚಿಕ್ಕಲಕ್ಕಿ ಕ್ರಾಸ್ನಿಂದ ಜಮಖಂಡಿ ರಸ್ತೆ ಕಡೆ ಧಾರಾಕಾರ ಮಳೆಯಾಗಿದೆ. ಆದರೆ ಚಿಕ್ಕಲಕ್ಕಿ ಕ್ರಾಸ್ ಬಳಿ ವಿಜಯಪುರ ಭಾಗದಲ್ಲಿ ಮಳೆಯಾಗಿಲ್ಲ. ಈ ದೃಶ್ಯವನ್ನು ನೋಡಿ ಸ್ಥಳೀಯರು ಅಚ್ಚರಿಗೆ ಒಳಗಾಗಿದ್ದಾರೆ. ಈ ದೃಶ್ಯವನ್ನು ಸ್ಥಳೀಯರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಬಿಸಿಲ ಬೆಂಕಿಯಲ್ಲಿ ಬೇಯ್ತಾ ಇದ್ದ ಕಲಬುರಗಿಯಲ್ಲಿ ಧಾರಾಕಾರ ಮಳೆಯಾಗಿದೆ. ಅಫ್ಜಲ್ಪುರ ತಾಲೂಕಿನ ನಿಲೂರು ಬಳಿ ಒಂದೇ ಮಳೆಗೆ ಗೊಬ್ಬರು ಹಳ್ಳ ತುಂಬಿ ಹರಿದಿದೆ. ಏಕಾಏಕಿ ನೀರಿನ ಪ್ರಮಾಣ ಹೆಚ್ಚಾಗಿದ್ದರಿಂದ ಜಮೀನಿಗೆ ಹೋಗಿ ವಾಪಸ್ ಬರ್ತಾ ಇದ್ದ ರೈತರು ಹಳ್ಳ ದಾಟಲಾಗದೆ ಪರದಾಡ್ತಾ ಇದ್ರು. ಕೊನೆಗೆ ಜೆಸಿಬಿ ಮೂಲಕ ರಕ್ಷಿಸಲಾಯಿತು. ಗ್ರಾಮೀಣ ಭಾಗದಲ್ಲಿ ಸುರಿದ ಮಳೆಗೆ ಹಳ್ಳ ಕೊಳ್ಳಗಳು ತುಂಬಿ ಹರಿದಿವೆ. ಒಂದ್ ಕಡೆ ರಾಜ್ಯದ ಹಲವು ಭಾಗಗಳಲ್ಲಿ ಮಳೆ ಅಬ್ಬರಿಸಿ ಬೊಬ್ಬಿರಿತಾ ಇದೆ. ಇನ್ನೊಂದು ಕಡೆ ಕರುನಾಡಿನ ಕೆಲ ಭಾಗದಲ್ಲಿ ಮಳೆ ಕೈಕೊಟ್ಟಿದೆ. ಒಣಭೂಮಿಯಲ್ಲೇ ರೈತರು ಬಿತ್ತನೆ ಮಾಡ್ತಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಮಳೆಯಾಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ರೈತರು ಗೊಬ್ಬರ ಮತ್ತು ಬಿತ್ತನೆ ಬೀಜ ತಂದ್ಕೊಂಡಿದ್ರು. ಇನ್ನೂ ಮಳೆಯಾಗಿಲ್ಲ. ಗೊಬ್ಬರ ಮತ್ತು ಬಿತ್ತನೆ ಬೀಜ ಹಾಳಾಗುತ್ತೆ ಅನ್ನೋ ಆತಂಕದಲ್ಲಿ ಕೋಮಲಾಪುರದಲ್ಲಿ ರೈತರು ಒಣಭೂಮಿಯಲ್ಲಿ ಬಿತ್ತನೆ ಮಾಡ್ತಿದ್ದಾರೆ. ಮಳೆ ಆಗತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದ ರೈತರು ಗೊಬ್ಬರ ಬೀಜವನ್ನು ತಂದಿಟ್ಟಿದ್ರು. ಈಗ ಮಳೆ ಮುಂದೆ ಆಗ್ಬೋದು ಅನ್ನೋ ಕಾರಣಕ್ಕೆ ಒಣ ಜಮೀನಿನಲ್ಲಿ ಬಿತ್ತನೆ ಮಾಡ್ತಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಈಗ ಸಂಪೂರ್ಣವಾಗಿ ಜಮೀನು ಒಣಗಿರ್ತಕ್ಕಂಥದ್ದು. ರೈತರು ಮಳೆ ಆಗತ್ತೆ ಅಂತ ಹೇಳಿ ತಂದಿಟ್ಟಿದ್ರು ಮನೆಯಲ್ಲಿ. ಇದು ಹಾಳಾಗತ್ತೆ ಅನ್ನೋ ಕಾರಣಕ್ಕೆ ಈಗ ಒಣ ಭೂಮಿಯಲ್ಲೇ ಇದನ್ನ ಬಿತ್ತನೆಯನ್ನ ಮಾಡ್ತಿದ್ದಾರೆ. ಒಂದು ಕಡೆ ಮೆಣಸಿನ ಬೀಜ ಜೊತೆಗೆ ಗೊಬ್ಬರವನ್ನು ಕೂಡ ಈ ರೈತರು ಮಳೆ ಆಗತ್ತೆ ಮುಂದೆ ಅಂತ ಹೇಳಿ ತಂದಿಟ್ಟಿದ್ರು. ಈಗ ಗೊಬ್ಬರವನ್ನು ಕೂಡ ಇದರಲ್ಲಿ ಹಾಕಿರ್ತಕ್ಕಂಥದ್ದು. ಬೀದರ್ ಜಿಲ್ಲೆಯಲ್ಲಿ ಮಳೆ ಕೊರತೆಯಿಂದಾಗಿ ಸೋಯಾಬೀನ್ ಬಿತ್ತನೆ ಮಾಡಿದ್ದ ರೈತರು ಕಂಗಾಲಾಗಿದ್ದಾರೆ. ಬಾವಿ ಮತ್ತು ಬೋರ್ವೆಲ್ಗಳಲ್ಲೂ ನೀರಿನ ಪ್ರಮಾಣ ಕಡಿಮೆಯಾಗಿದೆ. ಅನಿವಾರ್ಯವಾಗಿ ಸ್ಪ್ರಿಂಕ್ಲರ್ ಮೂಲಕ ಹೊಲಕ್ಕೆ ನೀರು ಬಿಡ್ತಿದ್ದಾರೆ. ರೈತರು ಕೂಡ ಬಿತ್ತನೆ ಮಾಡಿರ್ತಕ್ಕಂಥದ್ದು. ಈಗ ಬಿತ್ತನೆ ಮಾಡಿದಂಥ ಬೆಳೆ ಕೂಡ ಈಗ ಒಣಗ್ತಾ ಇರೋಂಥದ್ದು. ತಮ್ಮ ಬೆಳೆನ ಕಾಪಾಡಿಕೊಳ್ಳಲಿಕ್ಕೆ ಕೂಡ ಈಗ ರೈತರು ಸ್ಪ್ರಿಂಕ್ಲರ್ ಮೂಲಕ ತಮ್ಮ ಬೆಳೆಗಳು ಕೂಡ ಇಲ್ಲಿ ನೀರು ಬಿಡ್ತಿರುವಂಥದ್ದು. ಬಾಗಲಕೋಟೆಯಲ್ಲೂ ಮಳೆ ಮಹಾಘಾತ ನೀಡಿದೆ. ಹಸಿರಿಂದ ಕಂಗೊಳಿಸಬೇಕಿದ್ದ ಹೊಲ ಬರಡು ಭೂಮಿಯಾಗಿ ಬದಲಾಗಿದೆ. 12 ಎಕರೆಯಲ್ಲಿ 6 ಎಕರೆ ಈರುಳ್ಳಿ, 6 ಎಕರೆ ಹೆಸರು ಬೆಳೆಯನ್ನ ರೈತ ಬಿತ್ತಿದ್ದಾರೆ. ಆದರೆ ಬಿತ್ತನೆ ಬೀಜ ಮೊಳಕೆ ಹೊಡೆದಿಲ್ಲ. ಹೀಗಾಗಿ ಹಣ್ಣಿನ ಗಿಡ ನೆಡೋದಕ್ಕೆ ರೈತರು ಮುಂದಾಗಿದ್ದಾರೆ. ಕೂಡ ಬರದ ಛಾಯೆ ಆವರಿಸುವಂಥದ್ದು, ಅದಕ್ಕೆ ಸಾಕ್ಷಿಯಾದಂಥ ದೃಶ್ಯವನ್ನು ನಾನು ತೋರಿಸ್ತೀನಿ. ಸದ್ಯದ ಮಟ್ಟಿಗೆ ನಾನು ನೋಡೋದು ಬಾಗಲಕೋಟೆ ಹೊರವಲಯದಲ್ಲಿರುವಂಥ ಒಬ್ಬ ರೈತರ ಹೊಲದ ದೃಶ್ಯ. ಸಹಜವಾಗಿ ಇಲ್ಲಿ ನೋಡ್ತಾ ಇರ್ಬೋದು, ಈ ಭೂಮಿ ಸಂಪೂರ್ಣವಾಗಿ ಏನು ಬಿರುಕು ಬಿಟ್ಟು ಹೋಗಿರುವಂಥದ್ದು. ಅಂದರೆ ಮಣ್ಣಿನಲ್ಲಿ ಸ್ವಲ್ಪ ಕೂಡ ತೇವಾಂಶ ಇಲ್ಲ. ಮಳೆ ಕೊರತೆಯಿಂದಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೇತ್ರಾವತಿ ನದಿ ಬರಿದಾಗ್ತಾ ಇದೆ. ಪ್ರತಿ ವರ್ಷ ಜೂನ್ನ ಅಂತ್ಯಕ್ಕೆ ಅಪಾಯದ ಮಟ್ಟ ಮೀರಿ ಹರಿತಾ ಇದ್ದ ನೇತ್ರಾವತಿ ನದಿ ಬರಡಾಗಿದೆ. ಇನ್ನೊಂದು ಕಡೆ ಹಾಸನ ಜಿಲ್ಲೆಯಲ್ಲಿ ಮಳೆ ಕೈಕೊಟ್ಟಿದ್ದು ಅವರೆಕಾಯಿ, ಸೋರೆಕಾಯಿ, ಬೀನ್ಸ್, ಟೊಮ್ಯಾಟೊ, ಆಲೂಗಡ್ಡೆ ಸೇರಿ ಬಹುತೇಕ ಬೆಳೆಗಳು ಒಣಗ್ತಾ ಇವೆ. ಸರ್ಕಾರ ಪರಿಹಾರ ಕ್ರಮ ವಹಿಸಲಿ ಎಂದು ರೈತರು ಒತ್ತಾಯಿಸಿದ್ದಾರೆ. ಕೋಡುಬಳೆ ಅಂದ್ರೆ ಅಡುಕಲೆ.